ಬ್ಯಾಗ್ ಜಿಪ್ ತೆಗ್ದವ್ರು ಅಲ್ಲೇ ಐತೆ ಬಾಕ್ಸ್. ಜೀವ ನೋಡ್ಬಿಟ್ಟು ಏನಿದು ನನಗ ಅಂತ ಕೇಳೇಬಿಟ್ಟ ಗೈಸ್. ನಮ್ಮ ಅಮ್ಮನ ಹತ್ರ ಒಂದೇನೋ ಕರಡಾಗಿರೋದು. ನನ್ನ ತಮ್ಮ ತುಂಬ ಚಾಲುಕು, ಕಂಡಿಡ್ಬಿಟ್ಟು ಅವ್ನಿಗೆ ಗೊತ್ತಾಗಿಲ್ಲ ಅಂದರೆ ಸಾಕು. 15,000 ಅಂತೆ, ಒಂಚೂರು ಚೆನ್ನಾಗಿಲ್ಲ. ಅಯ್ಯೋ, ನಮ್ಮ ಸೀನಿಯರ್ ಮಮ್ಮಿ ಅವರು, ಅಣ್ಣ ತಮ್ಮ ಇಬ್ರು ನಮ್ಮ ಸೀನಿಯರು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತಿನ ವಿಡಿಯೋ ಟಾಪಿಕ್ ಸ್ವಲ್ಪ ಸಖತ್ತಾಗಿರುತ್ತೆ. ಯಾಕಂದರೆ ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ನನ್ನ ತಮ್ಮನ ಬರ್ತಡೇ ಸ್ಪೆಷಲ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಆ ಸ್ಪೆಷಲ್ ಮಾಡೋಕ್ಕೆ ನನ್ನ ಸ್ವಂತ ದುಡ್ದಿರೋದು ಹಾಕಿ ಸ್ಪೆಷಲ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಅವ್ನಿಗೊಂದೇನಾದ್ರು ಪುಟ್ಟ ಗಿಫ್ಟ್ ತರೋಣ ಅಂತ ಹೋಗ್ತಾ ಇದ್ದೀವಿ ನಾನು ನಮ್ಮಮ್ಮ. ಸೊ ಬನ್ನಿ ಗಿಫ್ಟ್ ತೊಗೊಳ್ಳೋಣ, ಗಿಫ್ಟ್ ಹೆಂಗಿರುತ್ತೆ ಅಂತ ನೋಡೋಣ. ತುಂಬ ಎಕ್ಸೈಟ್ ಆಗಿದ್ದೀನಿ ನಾನಂತೂ. ಯಾಕಂದರೆ ಅವ್ನಿಗೆ ತುಂಬ ವರ್ಷ ಆಗಿತ್ತು ಗೈಸ್, ಅರೌಂಡ್ 3-4 ವರ್ಷ ನನ್ನ ಬರ್ತಡೇ ಸೆಲೆಬ್ರೇಟ್ ಮಾಡಿಲ್ಲ ನಾವು. ಆ್ಯಂಡ್ ಈ ವರ್ಷ ಸೆಲೆಬ್ರೇಟ್ ಮಾಡ್ತಾಯಿದ್ದೀನಿ, ಯಾಕಂದರೆ ನಾನು ಕೆಲ್ಸಕ್ಕೆ ಹೋಗಿ ದುಡ್ಡು ಸೇವಿಂಗ್ಸ್ ಮಾಡಿದ್ದೀನಿ ಅವ್ನು ಬರ್ತಡೇಗೆ ಅಂತಾನೆ. ಸೊ ಬನ್ನಿ ಹೋಗೋಣ, ಏನು ಗಿಫ್ಟ್ ಹಾಕಿ ತೋರಿಸ್ತೀನಿ. ಕೊನೆ ಗಂಟೆ ವಿಡಿಯೋ ನೋಡಿ ಗೈಸ್, ಸಕ್ಕತ್ತಾಗಿರುತ್ತೆ. ಲೆಟ್ಸ್ ಗೋ. ಫೈನಲಿ ನಮ್ಮ ಅಮ್ಮನ ಕರ್ಕೊಂಡು ಚೈನ್ ತರಕ್ಕೆ ಬಂದಿದ್ದೀನಿ. ಸೊ ಬನ್ನಿ ಚೈನ್ ತೊಗೊಳ್ಳೋಣ. ಬೆಳ್ಳಿದು ಸೆಲೆಕ್ಟ್ ಮಾಡ್ತಾರೆ ಗೈಸ್. ಪ್ರೈಸ್ ನೋಡ್ಬೇಡ ಬಾಬಯ್ಯ, ನೀನು ಫಸ್ಟು ಚೈನ್ ತೋರಿಸು ಅಷ್ಟೇ ತಾನೇ, ಕೊಡೋಣ. ರೆಗ್ಯುಲರ್ ಕಸ್ಟಮರ್ ನಾವು, ಹಿಂಗೆ ಹೇಳ್ಬಿಟ್ರೆ ನೀವು. ಅಯ್ಯೋ, ನಮ್ಮ ಸೀನಿಯರ್ ಮಮ್ಮಿ ಅವರು, ಅಣ್ಣ ತಮ್ಮ ಇಬ್ರು ನಮ್ಮ ಸೀನಿಯರು. ಗೊತ್ತಾಯ್ತು ಬೆಳಗ್ಗೆ ನೋಡಿದೆ ನಾನು. ನೀವು ಡಿಸ್ಕೌಂಟ್ ಮಾಡ್ತೀರ ಅಂತಲೇ ಬಂದಿರೋದು ನಿಮ್ಮ ಹತ್ರ. ಇದು ನೋಡಿ, ಈ ಡಿಸೈನ್ ನೋಡಿ, ಇದು ತೆಗೀರಿ, ಸೆಲೆಕ್ಷನ್ ಮಾಡಿ. ಇದು ನೋಡಿ, ಹಾಂ ಅದು ತೆಗೀರಿ, ಅದೊಂದು ಇರಲಿ ಮತ್ತು ಇದೊಂದು ತೆಗೀರಿ. ಅಮ್ಮನ ಗಿಫ್ಟ್ ಆಳಕ್ಕೆ ಬಂದರೆ ನಮ್ಮಮ್ಮ ನೋಡಿ ಏನು ನೋಡ್ತಾವ್ರೆ. ಹುಡುಗಿರ ಬುದ್ಧಿ ಮಾತ್ರ ಬಿಡಲ್ಲ ನಮ್ಮಮ್ಮ. ಬರೀ ಡವ್ ಗೈಸ್, ತಗೊಳ್ಳಲ್ಲ ಏನಿಲ್ಲ, ಸುಮ್ಮನೆ ಅಂಗಡಿಯವ್ರಿಗೆ ಬೇಜಾರು ಮಾಡ್ತಾರೆ. ಚೆನ್ನಾಗಿದೆಯಾ ಗೈಸ್ ನಮ್ಮಮ್ಮ ಒಂದು ಕತೆ. ಸೊ ಬನ್ನಿ ಗೈಸ್, ಅಲ್ಲಿ ಡಿಸೈನ್ ಒಂದು ಮಾಡಿದ್ದೀನಿ, ಅಲ್ಲಿ ಮಾಡ್ತಾವ್ರೆಲ್ಲ ವಾಶ್ ಮಾಡ್ತಾವ್ರೆ. ಬನ್ನಿ ಅದನ್ನು ತೊಗೊಂಡು ಇನ್ನು ಗಿಫ್ಟ್ ಪ್ಯಾಕ್ ಎಲ್ಲ ಮಾಡಿಸ್ಬೇಕು. ನೋಡೋಣ, ನಮ್ಮ ಅಮ್ಮನ ಕೇಳೋಣ ಮನೆಗೆ ಹೋಗಿ ಹೆಂಗೆ ಅನಿಸ್ತಾ ಐತೆ ತೊಗೊತಿರೋದು ಅಂತ. ಏನು ಹೇಳ್ತೀಯ? ಇವಾಗ ಬೇಡ, ಆಮೇಲೆ ಇವಾಗ. ಬನ್ನಿ ಗೈಸ್. ಎತ್ತಿಗೆ ಬಾರಮ್ಮ, ಟೈಮ್ ಆಯಿತು, ಮಳೆ ಬೇರೆ ಬರ್ತೈತೆ. ಚೆನ್ನಾಗಿಲ್ಲ, ಚೆನ್ನಾಗಿಲ್ಲ, ಒಂಚೂರು ಚೆನ್ನಾಗಿಲ್ಲ. ಆಯ್ತು, ಇಟ್ಬಿಟ್ಟು ಬಾ, ಬೇಗ ಆಯ್ತು, ಇಳ್ಕೊಡೋಣ. ಭಯ ಒಂದು ಬಾಕ್ಸ್ಗೆ ಹಾಕೊಟ್ಬಿಡಿ, ಆ ಬಳೆ ಗಿಳೆಲ್ಲ ತಗೊಡ್ತೀನಿ, ಒಂದು ಟೈಮ್ ಬರಲಿ. ನೋಡಪ್ಪ ನಂಗೆ ಯಾವಾಗ ತಗೊಡ್ಚ? ನನ್ನ ಬರ್ತಡೇಗೆ ನೋಡ್ತೀನಿ ಯಾರು ಏನೇನು ಮಾಡ್ತೀರಾ ಅಂತ. ಎಲ್ಲರ ಬರ್ತಡೇಗೆ ನಾನು ಮಾಡ್ತೀನಿ, ನೋಡ್ತೀನಿ ಏನು ಮಾಡ್ತೀರಾ ನೀವು. ನನಗೆ ಅಷ್ಟೆಲ್ಲ ಆಯ್ತು, ಹೋಗೋಣ. ವಿಚಾರಿಸಂಗಿದ್ರೆ ನಿಮ್ಮ ಅಂಗಡಿಗೆ ಡೈರೆಕ್ಟ್ ಆಗಿ ಬರ್ತೀರಾ? ಅಲ್ಲ ಕಣಮ್ಮ, ಯಾರು ಕಾಸು ಆಗ್ತಿದ್ಯಾ? ನನಗೆ ಆಗ್ತಿದ್ಯಾ? ನನ್ನ ಕಾಸು ನಿನ್ನ ಹತ್ರನೇ ಐತಿ ಎಲ್ಲಾನು, ನೀನು ತಾನೇ ಪೇ ಮಾಡಬೇಕು. ನಾಯಿಸ್, ನಮ್ಮ ಅಮ್ಮಂದು ಯಾವಾಗಲೂ ಎಡವಟ್ಟು ಅಂದರೆ ಎಡವಟ್ಟು. ಸರಿ, ವಾಪಸ್ ನಾನೇ ಹಾಕ್ತೀನಿ. ನನ್ನ ಬರ್ಡೇಗೆ ಅದು ವಾಲೆ ತಕೊಡ್ಬೇಡ, ಬೆಳ್ಳಿದು ದೀಪ ತಕೊಟ್ಬಿಡಿ. ಬೆಳ್ಳಿ ದೀಪ ನೋಡಿ ಏನೇನು ಸ್ಕೆಚ್ ಆಗ್ತಾವ್ರೆ ಅಷ್ಟೇ. ಬೆಳ್ಳಿ ದೀಪನೇ ಇಲ್ವಲ್ಲ ಸೆಟ್ ನಿನ್ನ ಹತ್ರ? ಬೆಳ್ಳಿ ದೀಪ ಇರ್ತದೆ ಬಿಡು, ಕಣ್ ಕಾಣಿಸ್ಬೇಕು ಅಂತ ಆದ್ಮೇಲೆ ತಿಕ್ಕೋರವ್ರು. ಅದು ಇವನೊಬ್ಬ ಗಾಯ್ಸ್, ನಮ್ಮ ಅಮ್ಮನ ಕರ್ಕೊಂಡ್ ಬಂದಿರೋದು ಡಿಸ್ಕೌಂಟ್ ಮಾಡಿಸ್ತೀನಿ ಅಂತ. ನನಗೆ ಡಿಸ್ಕೌಂಟ್ ಮಾಡು ಅಂತ ಹೇಳ್ತೀನಿ. ಅವ್ರಿಗೆ ಹೇಳ್ಬೇಕು, ನನಗಲ್ಲ. ಭಯನ ಗಿಫ್ಟ್ ಪ್ಯಾಕ್ ಎಲ್ಲ ಮಾಡ್ತಾವ್ರೆ. ಭಯ ಬೆಸ್ಟ್ ಪ್ರೈಸ್ ಹಾಕೊಡ್ಬೇಕು ನೀವು. ಇವಾಗ ಇಲ್ಲೇ ಬರೋದು ಗೊತ್ತಿತ್ತು, ಚಿಕ್ಕ ವಯಸ್ಸಿಂದ ಇಲ್ಲೇ ಬರ್ತೀವಿ. ಅಡ್ರೆಸ್ ಹೇಳ್ಬಿಡು, ಯಾರಾದ್ರೂ ಬಂದು ತಗೊಳಂಗಿದ್ರೆ ತಗೊಳ್ಳಿ. ನಮ್ಗೆ ಭಯ ಡಿಸ್ಕೌಂಟ್ ಮಾಡಿದ್ರೆ ಹೇಳೋಣ ಇವಾಗ. ಇನ್ನು ಶಾಪಿಂಗೇ ಮುಗಿಲ್ಲ. ಇದು 4-5 ಸಾವಿರ ಆಗುತ್ತಾ? 4-5 ಸಾವಿರ ಅಷ್ಟೇನಾ? 15,000 ಅಂತೆ, 4-5 ಸಾವಿರ ಅಂತ ಇದು. ತಗೊಳ್ಳುವಂತೆ ಬಾ ಮಮ್ಮಿ, ಟೆನ್ಷನ್ ತಗೊಂಬೇಡ. ಈ ಥರದ್ದೇ ಮಾಡಿಸ್ಕೊಡ್ತೀನಿ. ಆ ಥರದ್ದೇ ಮಾಡಿಸ್ಕೊಡ್ಬೇಕಾ? ಮಾಡಿಸ್ಕೊಡೋಣ ಗೈಸ್, ಟೈಮ್ ಬರಲಿ. ಫುಲ್ ಬೇಜಾರು ಮಾಡ್ಬಿಟ್ಟು ಅನ್ನಂಗೆ ಇವಾಗ ಹೋಯ್ತಾ ಇದ್ದೀನಿ. ಏನು ಬೇಜಾರಿಲ್ಲ, ನಮ್ಮ ಹಳೆ ಕಸ್ಟಮರ್ ಬಿಡು. ಸೊ ಬನ್ನಿ ಗೈಸ್, ಮಳೆ ಬರ್ತೈತೆ, ಬೇಗ ಹೊರಡೋಣ. ಯಾಕಂದರೆ ನಮ್ಗೆ ಗೊತ್ತು ಕಷ್ಟ ಏನು ಅಂತ. ಕೆಲಸ ಮಾಡಿದ್ದೀವಿ ನಾವು ಅಂಗಡೀಲಿ, ಸುಮ್ಮನೆ ಬರೋದು ಕೇಳೋದು ಹೋಗೋದು. ಸೊ ಬನ್ನಿ ಗೈಸ್, ಮಳೆ ಬಂದು ನಿಂತೈತೆ ಒಂದು ರೌಂಡು. ಆಗ ಮನೆಗೆ ಹೋಗೋಣ. ಆ್ಯಂಡ್ ಮನೆಗೆ ಹೋಗಿ ನಮ್ಮ ಅಮ್ಮನ ಕೇಳೋಣ ಹಿಂಗೆ ಅನಿಸ್ತೈತೆ, ಎಲ್ಲ ರಿವ್ಯೂ ತೊಗೊಳ್ಳೋಣ. ಇವಾಗ ನಮ್ಮ ಅಜ್ಜಿ ಮನೆಗೆ ಹೋಗ್ಬೇಕು, ಅವಾಗ ನನ್ನ ತಮ್ಮಗೆ ತೋರಿಸಲ್ಲ ಗಿಫ್ಟ್ ಎಲ್ಲ. ಬನ್ನಿ ಹೋಗೋಣ.
ಗಾಯ್ಸ್ ಫೈನಲ್ ಅಜ್ಜಿ ಮನೆಗೆ ಬಂದಿದ್ದೀವಿ. ಇನ್ನೊಂದೇನು ಅಂದರೆ ಗಾಯ್ಸ್ ನನ್ನ ತಮ್ಮ ತುಂಬ ಚಾಲುಕು ಕಂಡಿಡ್ಬಿಟ್ಟು ಅವ್ನಿಗೆ ಗೊತ್ತಾಗಿಲ್ಲ ಅಂದರೆ ಸಾಕು. ಸೊ ಬನ್ನಿ, ನಾನು ಅಜ್ಜಿ ಮನೆಗೆ ಬಂದಿದ್ದೀವಿ, ಹೋಗೋಣ. ಏನು ಗೊತ್ತಾಗಲಾಗಿದ್ದಿಲ್ಲ ಇವಾಗ. ಲೆಟ್ಸ್ ಗೋ. ಹಾಂ ಏನು ಹೇಳಿ ಗಾಯ್ಸ್, ನನ್ನ ತಮ್ಮ ನೋಡೇ ಬಿಟ್ಟ ಗಾಯ್ಸ್. ಓಪನ್ ಮಾಡಿ ಕೊಡೋಕ್ಕಾಗಲ್ಲ. ನಾನು ನಮಗೆ ಬಿಡು, ಬೇರೆ ಏನೋ ಹೇಳಿದ್ದೀನಿ. ನಮ್ಮ ಅಮ್ಮನ ಹತ್ರ ಒಂದೇನೋ ಕರೆಕ್ಟಾಗಿರೋದು ನೋಡ್ಬಿಟ್ಟ ಗಾಯ್ಸ್. ನಾನು ಬ್ಯಾಗ ತೆಗ್ದು ಜಿಪ್ಪು ನೋಡ್ಬಿಟ್ಟ ಗಾಯ್ಸ್. ಎಂಥ ಸೀನ್ ಮಾಡಿದ್ರು ಅಂದರೆ ನಮ್ಮಮ್ಮ, ನಮ್ಮ ಅಜ್ಜಿ ಮನೆಗೆ ಹೋಗಿದ್ವಿ. ಅಲ್ಲಿ ನಮ್ಮ ಅಜ್ಜಿ ಮೊಸಪ್ ಸಾಂಬಾರು ಮಾಡಿದ್ರು. ನನಗೆ ತುಂಬ ಇಷ್ಟ ಮೊಸಪ್ ಸಾರು ಅಂದರೆ. ಅದನ್ನು ಈಸ್ಕೊಳ್ಳೋಣ ಅಂತ ಬಾಕ್ಸ್ ತೊಗೊಂಬತ್ತಿ ಪ್ಯಾಕ್ ಮಾಡ್ಕೊಂಡು ನನಗೆ ಅಂತ ಹೇಳಿದೆ. ನಮ್ಮ ಅಜ್ಜಿ ಬಾಕ್ಸ್ ತೊಗೊಂಬ ಅಂತ ಹೇಳಿದ್ರು ನಮ್ಮಮ್ಮಂಗೆ. ನಮ್ಮಮ್ಮ ಬ್ಯಾಗ್ ಜಿಪ್ ತೆಗ್ದವ್ರು ಅಲ್ಲೇ ಐತೆ ಬಾಕ್ಸ್. ಜೀವ ನೋಡ್ಬಿಟ್ಟು ಏನಿದು 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 ನನಗ ಅಂತ ಕೇಳೇಬಿಟ್ಟ ಗಾಯ್ಸ್. ಅವು ಎಲ್ಲ ಡ್ರಾಮಾ ಮಾಡಿದ್ವಿ, ನಿನ್ಗಲ್ಲ ನನಗಲ್ಲ ಅಂತ. ಆ್ಯಂಡ್ ಇನ್ನೊಂದು ಏನು ಸೀನ್ ಅಂದರೆ, ನಮ್ಮ ಮೂಸ ಮಾಡಿರೋದು ನಾವು ಅಂದ್ಕೊಂಡ್ವಿ. ಮನೆಗೆ ಬಂದು ನಮ್ಮಮ್ಮನ ರಿಯಾಕ್ಷನ್ ತೊಗೊಳ್ಳೋಣ, ನಮ್ಮಮ್ಮ ಏನಂತಾರೆ, ಗಿಫ್ಟ್ ಕೊಡ್ಸಿರೋದು ನನ್ನ ತಮ್ಮಂಗೆ ಅಂತೆಲ್ಲ ಹೇಳಿದ್ನ. ನೋಡಿದ್ರೆ ನನ್ನ ತಮ್ಮ ಮನೆಗೆ ಬಂದವನು ಇವಾಗೇನೆ. ಎಲ್ಲ ಹಾಳಾಯಿತು. ಎಲ್ಲ 101% ಹಾಳಾಯ್ತು ಆ ಪ್ಲ್ಯಾನ್. ಯಾವಾಗಲೂ ಸುಮ್ಮನೆ ಗಾಡಿ ಎತ್ಕೊಬಂದೆ ಇವಾಗ. ಅಟ್ಲೀಸ್ಟ್ ಇವಾಗಾದ್ರು ನಿಮ್ಗೆ ಹೇಳೋಣ ಅಂತ ಗಾಯ್ಸ್. ಇನ್ನೊಂದು ಆ್ಯಕ್ಚುಲಾಗಿ ಏನು ಹೇಳಬೇಕು ಅಂದರೆ, ಸೀರಿಯಸ್ ಮ್ಯಾಟರು. ಅವಾಗ ಹೇಳ್ತೀನಿ ಅಂತ ಹೇಳಿದೆ, ಯಾಕೆ ನೀವು ಬರ್ತಡೇ ಮಾಡ್ತಿರೋದು ಅಂತ. ಗಾಯ್ಸ್, ನಾನು ಚಿಕ್ಕ ವಯಸ್ಸಿಂದಲೂ ನಮ್ಮ ತಮ್ಮನ ಬರ್ತಡೇ ನಾನು ನಿಜವಾಗಿ ಸೆಲೆಬ್ರೇಟ್ ಮಾಡೇ ಇಲ್ಲ. ಆ್ಯಂಡ್ ಆ ಪೊಸಿಷನಲ್ಲಿ ಬಂದೂ ಇರಲಿಲ್ಲ. ನನ್ನ ಬರ್ತಡೇ ಒಂದು ಟೈಮಲ್ಲಿ ಮಾಡಿದ್ರು ನಮ್ಮ ಅಪ್ಪ ಇದ್ದಾಗ. ಆ್ಯಂಡ್ ಇವಾಗ ನನ್ನ ಬರ್ತಡೇ ನಾನು ಮಾಡ್ಕೊತಾ ಇಲ್ಲ, ನನಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ. ನನ್ನ ತಮ್ಮನ ಬರ್ತಡೇ ಮಾಡೇ ಇಲ್ಲ ಗಾಯ್ಸ್. ಆ್ಯಂಡ್ ಇನ್ನೊಂದೇನು ಅಂದರೆ, ನಾನು ಚಿಕ್ಕವನಿದ್ದಾಗ ನಮ್ಮಮ್ಮ ಕೆಲ್ಸಕ್ಕೆ ಹೋಗೋರು, ಅವನ್ನ ಬಿಟ್ಬಿಟ್ಟು ನನ್ನ ಜೊತೆ. ಅವಾಗೆಲ್ಲ ನಾನು ಅವನ್ನ ನೋಡಿಕೊಂಡು ರಾತ್ರಿ ಎಲ್ಲ ನಾನು ಪಕ್ಕನೇ ಮಲ್ಕೊಂಡಿದ್ದೆ. ಅವಾಗ ತುಂಬ ಅಟ್ಯಾಚ್ಮೆಂಟು ಗಾಯ್ಸ್. ನಮ್ಮಮ್ಮ ಬೆಳಗ್ಗೆ ನನ್ನ ಹತ್ರ ಬಿಟ್ಟೋದ್ರೆ ಮತ್ತೆ ನಮ್ಮ ಪಕ್ಕದ ಮನೆಗೆ ಬಿಟ್ಟೋಗಿರ್ತಿದ್ವಿ ಅವನ್ನ. ಮತ್ತು ಸಾಯಂಕಾಲ ಬಂದು ನಾನೇ ಕರೆದು ಅವನ್ನ ಫುಲ್ ಸ್ನಾನ ಮಾಡಿಸಿ ಮತ್ತೆ ರೆಡಿ ಮಾಡಿ ಸಾಯಂಕಾಲ ಹೊತ್ತು ಗಲೀಜು ಮಾಡ್ಕೊಂಡಿರ್ತಾನೆ ಅಂತ. ಫುಲ್ ಒಳ್ಳೆ ಮೆಮೊರಿ ಇದೆ ಗಾಯ್ಸ್ ನಂದು ಒಂದು. ಆ್ಯಂಡ್ ಇನ್ನೊಂದು ಏನು ಸೀನ್ ಆಯಿತು ಅಂದರೆ, ಅವ್ನಿಗೆ ಬುದ್ಧಿ ಬರೋ ಟೈಮಲ್ಲಿ ನಾನು ಹಾಸ್ಟ್ಲಿಗೆ ಹೋಗ್ಬಿಟ್ಟಿದ್ದೆ ಒಂದು ವರ್ಷ. ಅಲ್ಲಿ ಸ್ವಲ್ಪ ಬ್ರೇಕ್ ಆಗಿತ್ತು. ಮತ್ತು ನಾವು ಅವಾಗೆ ಫಸ್ಟ್ ಹೇಳ್ದಂಗೆ ನಿಜವಾಗ್ಲೂ ಅವ್ನು ಬರ್ತಡೇ ಮಾಡೇ ಇಲ್ಲ ನಾನು. ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ 1 ವರ್ಷವೂ ಮಾಡಿಲ್ಲ ನಾವು. ಕೇಕೆಲ್ಲ ಕಟ್ ಮಾಡಿಸಿದ್ದೀವಿ, ಬಟ್ ಈ ಥರ ಗಿಫ್ಟು ಏನೂ ಕೊಡಿಸಿಲ್ಲ ನಾವು. ಒಂದು ಪಾಪ ಒಂದು ಸರಿನೂ ಏನೂ ಮಾಡಿಲ್ಲ, ಏನೂ ಕೊಡಿಸಿಲ್ಲ. ಅವ್ನು ಸ್ಪೆಷಲ್ ಫೀಲ್ ಮಾಡಿಸೇ ಇಲ್ಲ. ಬ್ಯಾಕ್ ಟು ಬ್ಯಾಕ್ 3 ವರ್ಷ ಅವ್ನಿಗೆ ಜ್ವರ ಬಂದುಬಿಟ್ಟಿತ್ತು. ಅವ್ನಿಗೆ ಅಮ್ಮ ಆಗಿತ್ತು ಹೋದ ವರ್ಷ ಎಲ್ಲ. ಸೊ ಅದಕ್ಕೆ ಈ ವರ್ಷ ಏನಾದ್ರು ಸ್ಪೆಷಲ್ ಮಾಡೋಣ ಅಂತ ಗಿಫ್ಟ್ ತೊಗೊಂಡಿದ್ದೀನಿ. ನೋಡೋಣ ನಾಳೆ ನೆಕ್ಸ್ಟ್ ವೀಡಿಯೋ ನೋಡಿ ಏನಾಗುತ್ತೆ ಅಂತ. ತುಂಬ ಎಕ್ಸೈಟ್ ಆಗಿದ್ದೀನಿ. ಅವ್ನಿಗೆ ಸರ್ಪ್ರೈಸ್ ಆದರೆ ಸಾಕು. ನಾನಂತೂ ಫುಲ್ ಖುಷಿಯಾಗಿದ್ದೀನಿ ಗಾಯ್ಸ್. ಯಾಕಂದರೆ ನಾನು ಸ್ವಂತ ಕಾಸಲ್ಲಿ ದುಡ್ದಿರೋ ಕಾಸಲ್ಲಿ ಅವ್ನಿಗೆ ಬರ್ತಡೇ ಮಾಡ್ತಾಯಿದ್ದೀನಿ ಅಂದರೆ ನಂಗೆ ಸ್ವಲ್ಪ ಪ್ರೌಡ್ ಫೀಲ್ ಇದೆ. ಆ್ಯಂಡ್ ಇದು ಯಾರು ಒಬ್ಬರು ಅಣ್ಣ ಮಾತ್ರ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ. ಜಗಳ ಆಡ್ತೀವಿ ತುಂಬ, ಬಟ್ ಇದೆಲ್ಲ ಪ್ರೀತಿ ಇದ್ದೇ ಇರುತ್ತೆ ಗಾಯ್ಸ್ ಎಲ್ಲ ಅಣ್ಣಂದಿರ್ಗೂ ತಮ್ಮನ ಮೇಲೆ. ಆ್ಯಂಡ್ ನನ್ನ ಮಾತ್ರ ನನ್ನ ತಮ್ಮ ಸಿಕ್ಕಾಪಟ್ಟೆ ಹಚ್ಕೊಂಡವನೆ. ಸಿಕ್ಕಾಪಟ್ಟೆ ಅಂತ ಏನು, ಸಿಕ್ಕಾಪಟ್ಟೆ ಹಚ್ಕೊಂಡವನೆ ಗಾಯ್ಸ್. ನಾನು ನಮ್ಮ ಮನೆ ಇಲ್ಲ ಅಂದ್ರೂ ನನ್ನ ಕೆಲಸ ಎಲ್ಲ ಅವನೇ ಮಾಡ್ತಾನೆ, ತುಂಬ ಹೆಲ್ಪ್ ಮಾಡ್ತಾನೆ. ಐ ಲವ್ ಹಿಮ್ ಅಷ್ಟೇ ಗಾಯ್ಸ್. ಈ ವಿಡಿಯೋ ನೋಡ್ತಾನೆ ಅವನು. ಬೇಜಾರು ಮಾಡ್ಕೊಂಬೇಡ ಜೀವನ, ಯಾವಾಗಲೂ ಬೈತೀನಿ ಅಂತ. ಅಷ್ಟೇ ಇಷ್ಟಪಡ್ತೀನಿ ನಾನು ನಿನ್ನ. ಬನ್ನಿ ಗಾಯ್ಸ್, ಹಂಗೆ ಸ್ವಲ್ಪ ಎಮೋಷ್ನಲ್ ಆಗಿಬಿಡುತ್ತೆ. ನೋಡೋಣ ಇವಾಗ ಹೆಂಗಾಗುತ್ತೆ ಬರ್ತಡೇ. 12 ಗಂಟೆ ಕೇಕ್ ಕಟ್ ಮಾಡಿಸ್ಬೇಕು ಅಂತ ಏನೇನೋ ಪ್ಲ್ಯಾನ್ ಇದೆ. ನೋಡೋಣ ಅದು ಆಗುತ್ತೋ ಆಗಲ್ವೋ ಗೊತ್ತಿಲ್ಲ. ನೆಕ್ಸ್ಟ್ ವಿಡಿಯೋ ನೋಡಿ ನೀವು. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಹಾಕಿರ್ತೀನಿ, ಹೋಗಿ ಅಲ್ಲೂ ಕಂಟೆಂಟ್ ಹಾಕ್ತಿರ್ತೀನಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಲವ್ ಯು ಆಲ್. ಬಾಯ್ ಬಾಯ್ ಗಾಯ್ಸ್. ನನ್ನ ತಮ್ಮನಿಗೆ ಬರ್ತಡೇ ವಿಶ್ ಮಾಡೋದು ಮರಿಬೇಡಿ ಕಮೆಂಟಲ್ಲಿ. ಬಾಯ್ ಬಾಯ್.